ಕಂಡರೆ ನನಗೆ ಬೆಲ್ಲ ಆಕೆಗೆ ಕೊಟ್ಟಿರುವನು ನನ್ನ ಆಸ್ತಿ ಅಲ್ಲ ಎಷ್ಟು ಕೊಟ್ಟರೆ ಆಕೆಗೆ ಸಮಾಧಾನವಿಲ್ಲ ಹಗಲು ಇರೋ ಮಾಡುತ್ತಾಳೆ ಆ ತವರ ಮನೆಯ ಚಿಂತೆಯಲ್ಲ ಎಷ್ಟು ಹೇಳಿದರೆ ಬಿಡಲಿಲ್ಲ ಆಕೆಯ ಸೊಲ್ಲಿಗೆ ನೀತಿಯಲ್ಲಿ ಹೇಳಿ ನನಗೆ ಸಾಕಾಗಿತ್ತಲ್ಲ ಅದನ್ನು ಬಿಟ್ಟು ಇಲ್ಲಿಗೆ ಬಂದನಲ್ಲ ಇಲ್ಲಿಗೆ ಬಂದ್ರೆ ಕೂಡ ಟೇಜಿನಲ್ಲಿದ್ದಂತ ಕಾಲೇಜನ ಕೇಳ್ರಿ ಅಂದ್ರೆ ಹೇಳೇ ಇಲ್ಲ ಅದನ್ನು ತಗೊಳ್ಳಾರ್ದೆ ನಿಮ್ಮ ನಾಮಾಂಕಿತವನ್ನು ಕೇಳಿದನಲ್ಲ ಹೇಳಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತವಲ್ಲ ಅದೇನು ನೀವ ಲಕ್ಷ್ಮೀ ಸಾಕು ಮಾಡ ಮಗ ಮತ್ತೆ ಎಷ್ಟೊತ್ತಿಗೆ ಲಕ್ಷ್ಮಿ ಬಸಾಪುರ ಉರುಪಾಕ್ಷಿನವರು ಅಭಿಮಾನ ಪಾತ್ರ ಮಾಡುವಂತವರಿಗೆ 5 ತೊಲೆ ಬೆಳ್ಳಿ ಕಡಗ ಮತ್ತು ಈ ಪುಷ್ಪಮಾಲೆಯನ್ನು ಬಹುಮಾನವಾಗಿ ಕೊಟ್ಟಿರ್ತಾರೆ. ದಯವಿಟ್ಟು ಯಾರ್ಯಾರು ಮಾಡ್ರಿ ಸಾರತ್ ಕೈ ಕೊಟ್ಬಿಡ್ರೆ ಕೆಡಿಸ್ಬೇಡ ಹಾಕ್ಬೇಡ್ರಿ ಮೈಲಿ ಮುಡಿಸ್ರ ಸುಮ್ಮನೆ ಮುಡಿಸ್ಬೇಕು ಕಟ್ಟಾಗಿ ಬಿಡುತ್ತೆ ಬೆಳೆದ ಪಾತ್ರ ಏ ಸಾರತೆ ಏನಾರು ಹಾಕ್ಬೇಡ ಏ ಸಾರತೆ ಏನಪ್ಪ ಬಿಡಿಸ್ಬೇಕಪ್ಪ ಯಾರಪ್ಪ ಅಲ್ಲಿ ಕಟ್ಟರ ಏ ಉನಾರ್ ಕಟ್ಬೇಡ ಕಡಿಸ್ಬೇಡ ಉನಾರ್ ಕಡಿಸ್ಬೇಡ ದಯವಿಟ್ಟು ಉನಾರ್ಗೂ ಹಾಕ್ಬಾರ್ದು ನಮ್ಮ ಕೈ ಕೊಡ್ರೆ ನಾವು ಹಾಕ್ತೀವಿ ಬಿಡಿಸ್ಬಿಡ್ರ ಸುಮ್ಮನೆ ಮುಡಿಸಿ ಹಾಕ್ರ ಕೆ.ಎಸ್.ವಿ. ಸಿದ್ದಬಾಳವರು ಅಭಿಮಾನ ಪಾತ್ರ ಮಾಡುವಂತವರಿಗೆ 10 ತೊಲೆ ಬಂಗಾರ ಬಂಗಾರವನ್ನು ಬಹುಮಾನವಾಗಿ ಕೊಟ್ಟಿರ್ತಾರೆ. ರಾಘವಿ ನಾಗಪ್ಪನವರು ಅಭಿಮಾನ ಪಾತ್ರ ಮಾಡುವಂತವರಿಗೆ ಈ ಬೆಳ್ಳಿ ಬಂಗಾರದ ಬಂಗಾರವನ್ನು ಬಹುಮಾನವಾಗಿ ಕೊಟ್ಟಿರ್ತಾರೆ. ಅಡ್ಲಿಗಿ ದೇವರಾಜನವರು ಅಭಿಮಾನ ಪಾತ್ರ ಮಾಡುವಂತವರಿಗೆ ಈ ಬೆಳ್ಳಿ ಕೈ ಕಡಗವನ್ನು ಬಹುಮಾನವಾಗಿ ಕೊಟ್ಟಿರ್ತಾರೆ. ಬೆಳವ ತಿಮ್ಮಪ್ಪ ಅವರು ಅಭಿಮಾನ ಪಾತ್ರ ಮಾಡುವಂತವರಿಗೆ 1001 ರೂಪಾಯಿ ಮತ್ತು ಈ ಪುಷ್ಪಮಾಲೆಯನ್ನು ಬಹುಮಾನವಾಗಿ ಕೊಟ್ಟಿರ್ತಾರೆ. ಕೋಸಿಗೆ ವೆಂಕಟೇಶನವರು ಅಭಿಮಾನ ಪಾತ್ರ ಮಾಡುವಂತವರಿಗೆ 10,001 ರೂಪಾಯಿಗಳನ್ನು ಬಹುಮಾನವಾಗಿ ಕೊಟ್ಟಿರ್ತಾರೆ. ಉರುಪಾಕ್ಷಿನವರು ಅಭಿಮಾನ ಪಾತ್ರ ಮಾಡುವಂತವರಿಗೆ 1,001 ರೂಪಾಯಿಗಳನ್ನ ಬಹುಮಾನವಾಗಿ ಕೊಟ್ಟಿರ್ತಾರೆ.
ಬಾಲಕ ಆಹ್ವಾ ಧರ್ಮಪರ ಭಕ್ತರಿಗೆ ಕುಮಾರನೇ ಈ ಕೋಯಿ ಮರ್ಮಕ್ಕಿರನಾದ ನಿರ್ಮಿಸಿದ ಚಕ್ರ ಬಿಂಬದ ಕೋಟೆಯನ್ನು ದೂರಿ ಮಾಡಬಾರದು ನಿಂತ ವೈರಿಗಳು ಈ ಸಮಾಜಕ್ಕೆ ಕುಮಾರನೇ ಗಾನವನ್ನು ಕಾಲ ಬಲಕ್ಕೆವಾಗಿ ಕಾಲ ಬಲವಂತನಿಗೆ ಜಾಗ್ರವದಿಂದ ಕುಮಾರನೇ ಸಿದ್ಧಿಯ ಪಡೆದು ಸಂತೋಷದಿಂದ ದೇವವಂತನಾಗಿ ಮಾನವಂತ ನೇಮವನ್ನು ಬಿಟ್ಟವ ಕರೆಸಿಕೊಂಡು ಧರ್ಮಪುರ ಚಕ್ರವರ್ಗದ ಧ್ವಜಪುರಗಳು ಎಲ್ಲ ಕೋಲಾರ ಕುಮಾರ ಹಾಗಾದ್ರೆ ಹೇಳವನ್ನು ಕೇಳು ದ್ರೌಪದಿ ದ್ರೌಪದಿ ರಣಾಗಿರಬೇಕು ದ್ರೌಪದಿ ಅಲ್ಲ ಆರು ಹಾಕ್ಬಾರ ಕೇಳ್ತಾರ ಪಶುಪತಿಯಾದರು ಅಸದವಾಗಿ ತೋರುವರು ಬಿಸಿಲಿನ ತಪ್ಪು ಶಿಶುವನ್ನು ಕಳಿಸಿ ಕೊಡುವುದು ಸರ್ವತ ಎಂದೆಂದೇ ಒಂದು ಬಾಲ ಬಲಗಳು ಶೀಲ
ಏತಕ್ಕೆ ಪರಬರವನ್ನ ಕಲಿಕೆ ಬರುವ ಹಿಡಿದ ನುಡಿ ಜನ ಅಂದರೆ ಹಿಡಿದು ನಾಲಿಗೆ ಅಂಶ ಹಿಡಿದು ದ್ರೌಪದಿನವರ ಆ ಸುಳ್ಳು ಸುಂದರಿಗೆ ಹಾಗಾದ್ರೆ ಇದರೊಳಗೆ ಮತ್ತೆ ಹೇಳೋದು ವರುಷದ ಚಿಕ್ಕವರು ಹೋಗೋಣ. ಏನಕ್ಕೆ ಹೋಗೋಣಪ್ಪ? ಹೇಳೋನು ಕೇಳು. ಅದು ಹೇಳಿ ಮದುವೆಯನ್ನು ಹಕ್ಕಿಗಳಾದ ಹಗಿಡಿತ ಇಡಡೊಡನೆ ನಗಮುಖದ ಕನೆಯನ್ನು ಕಳಿಸಿದರೆ ಜಗದೊಳಗೆ ಹಬ್ಬ ಕೀರ್ತಿಗೆ ಪಾತ್ರರಾಗುವುದು. ಹರಿಯದ ಕರಣ ದುರಕ್ಕೆ ಕಳಿಸಿ ಕೊಡುವುದಕ್ಕಿಂತ ಆ ಕೌರಣ ಕರಣ ಬಿಡೋದು ಲೆಸಲವೇ. ನಮ್ಮಂತ ಹಿರಿಯರು ಇದ್ದು ಹರಿಯದ ಹಸು ಬಾಲಕರನ್ನು ಸಮರಕ್ಕೆ ಕಳಿಸಿದರೆ ನೆರಳ ಬಂದು ಮಾತಿನ ಬಾರದ ಮನೆಯನ್ನೇ ಓಡಿಸಬಹುದು. ಭರದಿಂದ ಹೋಗೋದು ಎಲ್ಲಿ ಮಾತಿಗೆ ಸರಿಬಾರದು. ಪಾರ್ಥನ ಪುತ್ರ ಕೋಮಲ ಹತ್ರ 1 ವರ್ಷ ಅವರು ಧರ್ಮಯನ ಪತ್ರವನ್ನು 100 ರೂಪಾಯಿಗಳನ್ನು ಹಣವಾಗಿ ಕೊಟ್ಟಿರ್ತಾರೆ. ಕುಂತಿಯ ಗರ್ಭವರ್ಧನಕ್ಕೆ ಮಕ್ಕಳವಾದ ಪ್ರಾಯವಾದ ಸಂದರ್ಭ ಕುಮಾರನೇ ಇವರು ಏನು ಹೇಳೋದು ಸಂಬಂಧಿ ಎಷ್ಟು ವಿಧವಾಗಿ ನೀತಿಯನ್ನು ಹೇಳಿದ್ರು ಕೇಳಬಲ್ಲನು. ಆದ ಕಾರಣ ಇವನಿಗೆ ನೀತಿಯನ್ನು ಹೇಳಿ ಸಮರಂಗಾಸನ ಬಿಡಿಸೋದಕ್ಕೆ ಎಲ್ಲ ಸಜಮಾನದ ದ್ರೌಪದಿಯನ್ನು ಬರೆಯಲು ಸಾರಥಿ ಹೋಗಿ ಜಗತ್ತು ನಿಮಿಷ ಅಲ್ಲದೇವ.
ರೂಪಾಯಿ ಮತ್ತು ಈ ಪುಷ್ಪಮಾಲೆಯನ್ನು ಬಹುಮಾನಾಗಿ ಕೊಟ್ಟಿರ್ತಾರೆ. ಸಿದ್ದರಾಮಯ್ಯ ಅಭಿಮಾನ ಪಾತ್ರ ಮಾಡುವಂತವ್ರಿಗೆ ಈ ಪುಷ್ಪಮಾಲೆಯನ್ನು ಬಹುಮಾನಾಗಿ ಕೊಟ್ಟಿರ್ತಾರೆ. ದಯವಿಟ್ಟು ಕಡಿಮೆ ಆಗಿದ್ದಕ್ಕಪ್ಪ, ಯಾಕಂದ್ರೆ ಶಬರಿಮಲೆಯನ್ನು ಅಭಿಮಾನ ಪಾತ್ರ ಮಾಡುವಂತವ್ರಿಗೆ 1000 ರೂಪಾಯಿಗಳನ್ನು ಬಹುಮಾನಾಗಿ ಕೊಟ್ಟಿರ್ತಾರೆ. ದಯವಿಟ್ಟು ಕೆಳಗಿಳಿಸ್ಬೇಕು, ಕೆಳಗಿಳಿಬೇಕು. ನಮೋ ನಮೋ ಪ್ರಾಣಕ ಹೈಸ್ಥಾನ ಮಸ್ತು ಮೇಲೆ ಕೇಳಿ ಪ್ರಾಣಕಾಂತಿ ಕಾಂತಿ ಭುವನೇಶ್ವರ ಭುವನೇಶ್ವರಿ ಹೇಳುವರಿ ಕೇಳು. ಅದೇ ಚೆನ್ನಯ್ಯರು ಮಗನ ಮೇಲೆ ಬಹು ಪ್ರೇಮನು ಆ ಪಾರ್ಥನು. ಪ್ರಾರ್ಥನೆ ಇಲ್ಲದ ಸಮಯದಲ್ಲಿ ಮಗನನ್ನು ದುರಕ್ಕೆ ಕಳಿಸುವುದು ನಿನಗೆ ನ್ಯಾಯವಲ್ಲ. ಕಣ್ಣೆ ಕಾಂತ ಗುಣವಂತ. ಕಾಂತಿ ಹಾಗಾದ್ರೆ ಹೇಳುವನು ಕೇಳು. ಅದೇನು ಚೆನ್ನಾಗಿ ಹೇಳು.
ತಾನೆಷ್ಟು ಹೇಳಿದ್ರು ಕೇಳಬಲ್ಲನು. ಕಾಂತಿ ಅವನಿಗೆ ಹತ್ತಿರದು ವಿದ್ಯದ ಭ್ರಾಂತಿ. ಕಾಂತಿ ಒಡ ಹುಟ್ಟಿದವರ ಮೇಲಿರುವ ಪ್ರೀತಿ ಅಭಿಮಾನ್ಯನ ಮೇಲೆ ಇಲ್ಲವೇ ಹಾ ಸುಂದರ? ಸುಂದರಿ ಹಾಗಾದ್ರೆ ಹೇಳುವಿನ ಕೇಳು. ಒಡ ಹುಟ್ಟಿದವರೊಡ ಜೀವ ಒಡ ಹುಟ್ಟಿದ ಭೀಮಾರ್ಜುನ ಮೇಲಿರುವ ಪ್ರೀತಿ ಮಗನಾದ ಅಭಿಮಾನ್ಯನ ಮೇಲಿಲ್ಲದಾಯ್ತೆ ಸುಂದರ. ಇಂಥ ಭೇದ ಭಾವವನ್ನು ಕಲ್ಪಿಸುವುದು ನಿನಗೆ ನ್ಯಾಯವಲ್ಲ ಕಾಂತ ಗುಣ ಅಂತ. ಹಾಗಾದರೆ ಇದುವರೆಗೆ ಮತ್ತೆ ಹೇಳುವನು ಕೇಳು. ಅದೇನು ಚೆನ್ನಾಗಿ ಹೇಳು. ಹಾಗೆ ಕಲ್ಲಾಗಿ ಕೇಳು. ಸತ್ಯ ಶಾಂತಿ ಧರ್ಮದ ಗುಣವು ನನಗೆ ಬರುವ ಮಂತ್ರವು ದುಷ್ಟತನ ಕಠಿಣ ಗುಣವು ಎಲ್ಲ ನನಗೆ ಬಾರವು. ಹಾಗೆ ಚೆನ್ನಾಗಿದೆ. ಧರ್ಮದ ಗುಣವು ನನಗೆ ಬರುವ ಮಂತ್ರವು ದುಷ್ಟತನ ಕಠಿಣ ಗುಣವು ಎಲ್ಲ ನನಗೆ ಬಾರವು. ಅದು ಮಗನ ಮೇಲೆ ಬೇಡವು ಸಹಜದಾಕ್ಷಿ ಸರೋಜಾಕ್ಷಿಗೆ ಸಹೋದರ ಮೇಲಿದ್ದ ಅಂತಃಕರಣ ಅಚ್ಚು ಮಗನಾದ ಅಭಿಮನ್ಯು ಮೇಲಿಲ್ಲವೆಂದು ಭರದ ಭೇದವನ್ನ ಕಲ್ಪಿಸಿಯ ಇದ್ದ ಮಾತನ್ನು ಹೇಳಿದನಲ್ಲ. ತದ್ ವಿಷಯದ ಭೇದ ರೈತನಾಗಿದ್ದ ಎಣ್ಣೆ ಮೇಲೆ ತದ್ ಭೇದನ ವಹಿಸಿಯ ರಾಣಿ ಪಡಬೇಡಿ ಸುಂದರ. ಯಾಕೆ ಹಾಗಾದ್ರೆ ಇದು ಅಲ್ಲದ ಮತ್ತೆ ಹೇಳಿದ್ರೆ ಕೇಳು. ಅದೇನು ಚೆನ್ನಾಗಿ
ನನಗೆ ನಿಯಮವನ್ನು ಕೊಡಬೇಡ ರಮಣ ಸನ್ಮೋಹನಾಭರಣ. ಮಾತಾಡ್ಬೇಡ ಪಲ್ಲೆ ಅಲ್ಲಿ ಮಾತಾಡ್ಬೇಡ್ರಿ ಇಲ್ಲಿ ಹೊರಗೆ ಹೋಗ್ತದೆ. ಕಾಂತಿ ಇದು ಅಲ್ಲದೆ ಮತ್ತೆ ಹೇಳುವನು ಕೇಳು. ಅದನ್ನು ಚೆನ್ನಾಗಿ ಹೇಳು. ಮಂದ ಗಮನಿಯಾದ ಚಂದ್ರಮುಖಿ, ಪ್ರಾಣಕಾಂತ ಹಿಂದಿನ ದಿನ ಪದ್ಮಯುಗದಲ್ಲಿ ಬಂದೂರ ಕಾಲಗ ಮಾಡುವುದು ಹಿಂದ್ರಾತ್ತರಿ ಅಸದಳವಾಗಿ ತೋರುವುದು. ಹೌದೇ ಪ್ರಿಯಾ? ಕಂದನಾದ ಅಭಿಮಾನು ಇಂದಿನ ಅವಕ್ಕೆ ಪೋಲರೆಂದು ಇವನ ಮನದ ಸಂದೇಹವನ್ನು ಬಿಡಿಸಿ ಮಂದರಕ್ಕೆ ಕರೆದುಕೊಂಡು ಹೋಗು ಸಖಿ ಸುಬ್ರಾಮ್ ಸಖಿಮುಖಿ. ನಿನ್ನ ಇಷ್ಟರಂತೆ ಆಗಲಿ ಕಾಂತ ಗುಣವಂತ. ನಮೋ ನಮೋ ಜನನಿ ಸೌಖ್ಯ ಪ್ರಧಾನಿ. ನಿನಗೆ ಮಂಗಳವಾದ ಮೇಲಕ್ಕೆ ಪುತ್ರ ಕೋಮಲ ಗಾತ್ರ. ಕಂದ ಅಮ್ಮಯ್ಯ, ನೀನು ಹೋಗುವ ಪೈಡವೆಲ್ಲಿಗೆ? ಕಂದ ಅಮ್ಮಯ್ಯ, ನೀನಿನ್ನು ಚಿಕ್ಕವನಲ್ಲವೇ? ನಾನು ಚಿಕ್ಕವನಾದರೆ ಎನ್ನ ಕರೆದೊಳಗಿರುವ ದರ್ಪಣಗಳಿಂದ ಚಿಕ್ಕದಲ್ಲದಿರುವುದೇ ಅಮ್ಮಯ್ಯ. ಪುತ್ರ ಅಮ್ಮಯ್ಯ, ಯುದ್ಧಕ್ಕೆ ಹೋಗುವೆನೆಂದು ನಿರ್ಧಾರ ಮಾಡಿರುವೆ ಅಂತೆಲ್ಲ. ಹೌದು ಮಾತೆ, ಹೋಗುವುದು ನಿನಗೆ ತಕ್ಕ ನಡತೆಯಲ್ಲ. ಏತಕ್ಕೆ ತಕ್ಕ ನಿಲ್ತೀವಲ್ಲ ಅಮ್ಮಯ್ಯ. ಪುತ್ರ ಅಮ್ಮಯ್ಯ, ಹಾಗಾದ್ರೆ ಹೇಳಿದನೆ ಕೇಳು. ಅದೇನು ಹಾಗೆ ಹೇಳು ಮಾತೆ.
ಅಮ್ಮಯ್ಯ ನೀನಿನ್ನು ಚಿಕ್ಕವನು. ಹ. ಸಂತೋಷದಿಂದ ಅರಮನೆಯಲ್ಲಿ ಹಾಡುವುದು ಬಿಟ್ಟು ಕಡು ಕೋಪದಿಂದ ಕೌರವರು ಪಂಥವನ್ನು ತಟ್ಟು ಹೋಗುವೆನೆಂದು ಹೇಳಿದೆಯಲ್ಲ, ಹೌದು ಅಮ್ಮಯ್ಯ. ಇದು ನಿನಗೆ ತಕ್ಕ ನಡತೆಯಲ್ಲ ಪುತ್ರ. ಗೋಮಲಗಾತ್ರ ತಕ್ಕ ಶಕ್ತಿಯಲ್ಲ ಅಂತ ಮಾತಿ ಈಗ ಯಾಕೆ ತಕ್ಕಿದ್ರು ಪುತ್ರ. ಅಮ್ಮಯ್ಯ. ತಕ್ಕ ನಡತೆ ಯಾತಕ್ಕಲ್ಲ ಎಂದು ಕೇಳಿದೆಯಾ? ಹೌದು ಮಾತೆ. ನೀನಿನ್ನು ಚಿಕ್ಕವನಲ್ಲವೇ? ನಾನು ಚಿಕ್ಕವನಾದರೆ ಎಂದು ಸ್ವಲ್ಪ ಹಣದ ಚಿಕ್ಕ ತರುವುದಿದೆಯೇ ಅಮ್ಮಯ್ಯ? ಪುತ್ರ, ತಾಯಿಯ ಮಾತು ಕೇಳಬೇಕಾಗಿದ್ದು ಕರ್ತವ್ಯವೇ? ಜನನಿ ತುಂಬಿದ ಸಭೆಯಲ್ಲಿ ನಿಲ್ಲಿಸಿ ನಿನ್ನ ಜನಪದಿಗೆ ಕೈ ಹಾಕಿದರು. ಆ ಕಲು ಮೂರ್ತನಾದ ದುರ್ಯೋಧನ ಮಾಡಿದ ಕ್ಷೇತ್ರವನ್ನು ಹಾಗಲು ಬರೆದವಾಗ್ಯಾರ ಅಮ್ಮ. ಆ ವೈರುವೆ ಅನ್ನೋದು ವಿಚಾರ ಮಾಡುವುದಕ್ಕಾಗಿ ನಿನ್ನ ತಂದೆಯವರಿಲ್ಲವೇ? ಹ, ಪುತ್ರ, ಅಮ್ಮ. ನಿನಗೇತಕ್ಕೆ ಬೇಕು ವೈರದ್ದು? ಅಮ್ಮಯ್ಯ ನಿನ್ನಿಗೆ ಮಾಡಿದ ಹವಮಾನ ಬಂದ ಒಬ್ಬ ಸಂಸಾರ ಮಾತೆ ಜನರಿಯಾದ ಗೋಪತೆ ಕಣ್ಣ, ಮತ್ತೆ ಮಾತು ಸಿಂಹಗಳ ಬಲವಲ್ಲ ನವಾಸವನ್ನು ಮಾಡಿಕೊಂಡು ಬಲವನ್ನು ಹೊಂದಲ ಹಾಗೆ ಪುತ್ರ, ಈ ಬ್ರಹ್ಮಣದ ಮುಜಪ್ಪರ ದಂಡನ ಅಮ್ಮಯ್ಯ ಮಗನೇ, ಚಂದದ ದಂಡಿನ ಕದಲಿ ಬದಕ್ಕೆ ಸುಂದಾಲಿನಂತೆ ಬಂದು ಖಂಡಿತವಾಗಿ ಭೂಮರವರ ಅವಳು ಸತ್ತು ದಂಡಗಳ ಬಾವು ದಂಡಗಳಿಗೆ ಕನ್ನಡದೊಳಗೆ ಪ್ರತಿಭಟರ ರುಂಡಗಳನ್ನು ಗಂಡ ತಿನ್ನಿಸಿ ಅವರ ರುಂಡಗಳನ್ನು ಚಂದಾಡಿ ಈ ಭೂಮಾನದ ಈ ಜಂಗಿನನ್ನು ಕೂಡಿಕೊಂಡು ಬರುವರ ಮಾತೆ ನೇಮವನ್ನು ಕೊಡಲು ಸಾಧ್ಯವಿಲ್ಲ ಮಗನೇ, ನೀನು ನಿಯಮವನ್ನು ಕೊಡು ಎಂದಾಕ್ಷಣವೇ ನಾನು ನಿಯಮವನ್ನು ಕೊಡಲಾರೆನು. ಏನಕ್ಕೆ ಕೊಡುವುದಿಲ್ಲ ಕಂದ, ಅಮ್ಮ. ನಿನ್ನ ತಂದೆ ಪಾರ್ಥನು ಬಂದು ಕೇಳಿದರೆ ನಾವು ಏನೆಂದು ಹೇಳಬೇಕು? ಅಮ್ಮಯ್ಯ ಪುತ್ರ, ಇಂದಿನ ದಿನ ನಮ್ಮ ಜನಕನಿಗೆ ಅನುಕೂಲವಿಲ್ಲದ ಪಕ್ಷದಲ್ಲಿ ರಣರಂಗಕ್ಕೆ ಹೋಗಬೇಕೆಂದು ನಿರ್ಣಯವನ್ನು ತೆಗೆದುಕೊಂಡು ಬರುತ್ತಿರುವ ಮಾತು ಪುತ್ರ, ಅಮ್ಮ. ಇಂಥ ಮರಣತನ ನಿನಗೆ ಏತಕ್ಕೆ ಬಂದಿತು? ಏನಕ್ಕೆ ಹೋಗಬಾರದು ಪುತ್ರ, ಅಮ್ಮಯ್ಯ ಆ ಚಕ್ರಬಿಂಬ ಕೋಟೆ ಎಂದರೆ ಸಾಮಾನ್ಯತೆಂದು ತಿಳಿಯಬೇಡ. ಸುಭದ್ರ ಗರ್ಭದಲ್ಲಿ ಹುಟ್ಟಿ ನಾನೇನು ಸಾರ್ಥಕತೆಯನ್ನು ಮಾತೆ ಪುತ್ರ, ಅಮ್ಮ. ಹಾಗಾದ್ರೆ ಹೇಳಿದ್ರೆ ಅದು ಹೇಳಿ ಜನ ಹಾಗೆ ಹೇಳ್ಬಾರ್ದು. ಮಗನೇ, ಅಮ್ಮಯ್ಯ ಚಕ್ರಬಿಂಬವನ್ನು ಭೇದಿಸುವುದಕ್ಕೆ ದಿಕ್ಪತಿಗಳಿಂದ ಅಸಾಧ್ಯವಾಗದು. ಹ, ಅದರಲ್ಲಿ ನೀನಿನ್ನು ಚಿಕ್ಕವನು, ನಿನ್ನಿಂದ ಆಗಲಾರದು ಆ ಚಕ್ರಬಿಂಬವನ್ನು ಭೇದಿಸುವುದು. ಹ, ಏನಕ್ಕೆ ಆಗಲಿಲ್ಲ ಅಮ್ಮಯ್ಯ ಪುತ್ರ, ಜನರೇ ನಿನ್ನಂತ ಚಿಕ್ಕ ಬಾಲಕನನ್ನು ಕಳಿಸಿದ್ರೆ ಹಿರಿಯರು ನಮ್ಮನ್ನು ಮೆಚ್ಚುವರೆ. ಪುತ್ರ, ಕೋಮಲ ಮಾತ್ರ. ಅಮ್ಮಯ್ಯ ಅಮ್ಮಯ್ಯ ತನಯ, ಈ ಸಭದಲ್ಲಿ ನಿನ್ನ ಮಾನಭಂಗ ಮಾಡಿದ್ದು ನಾನು ಏನಕ್ಕೆ ಬಂದೆನು ಅಮ್ಮಯ್ಯ ಪುತ್ರ, ಈ ಸಭಾರಂಗದಲ್ಲಿ ನಿನ್ನ ಅವಮಾನ ಮಾಡಿದವನ್ನ ಏನಕ್ಕೆ ಬಂದನು ಅಮ್ಮಯ್ಯ ಅಮ್ಮಯ್ಯ ಸಭೆಯಲ್ಲಿ ನನ್ನನ್ನು ಮಾನ ಕಳೆದವರನ್ನು ನಾನು ಸಂಹಾರ ಮಾಡಲು ಹೊರಟಿರುವೆನೆಂದು ಹೇಳಿದೆಯಾ? ಹೌದು ಮಾತೆ ಪುತ್ರ, ಜನರು ಸಂಹಾರ ಮಾಡುವುದಕ್ಕಾಗಿ ನಿನ್ನ ತಂದೆ ಇಲ್ಲವೇ? ನಮ್ಮ ತಂದೆಗೆ ಇಂದಿನ ಸಮಯದಲ್ಲಿ ನಾನು ಹೋಗುತ್ತಿರುವೆ ಎಂಬ ನಿರ್ಣಯ ತೆಗೆದುಕೊಂಡಂತೆ ನಿನ್ನ ಹೇಳಿದವನು. ತಂದೆ ಇರದಿದ್ದರೂ ನಿಮ್ಮ ದೊಡ್ಡಪ್ಪರು ಇಲ್ಲವರೇ? ನಮ್ಮ ದೊಡ್ಡಪ್ಪನಿಗೆ ಈ ಹಿಂದಿನ ದಿನ
ನೇಮವನ್ನು ಕೊಡು ಕೊಡು ಎಂದು ಹೇಳಿದರು ನಾನು ಕೊಡಲಾರೆ. ಏತಕ್ಕೆ ಕೊಡುವುದಿಲ್ಲ ಅಮ್ಮ? ಪುತ್ರ ಪುತ್ರ ಮತ್ತೇನು ಜಾವ ಸಿಂಧೂರು ಬೇಸರ ಮೆಚ್ಚಿದಂತೆ ಹೇಳಿಯಲ್ಲ ಅಮ್ಮಯ್ಯ. ಹೌದು ಪುತ್ರ. ಸಿಂಧೂರು ಬೇಸರ ಮೆಚ್ಚಿದಂತೆ ಕಾರ್ಯವನ್ನು ಮಾಡಿಕೊಂಡು ಬರುವನಪ್ಪ. ಪುತ್ರ ಅಮ್ಮಯ್ಯ ನೀನು ಹೋಗಿ ಹಿಂತಿರುಗಿ ಬರದಿದ್ದರೆ ನಮ್ಮ ಗತಿ ಏನು ಪುತ್ರ? ಅಮ್ಮಯ್ಯ, ನಿಮ್ಮ ಶುಭಮಾಂಗಲ್ಯವನ್ನು ಸರಿಯಾಗಿದ್ದರೆ ನಿಮ್ಮ ಪತಿಯನ್ನು ಧರ್ಮವಂತಿಗಿದ್ದರೆ ಅಗ್ನಿ ಮಧ್ಯದಲ್ಲಿ ಜನಮಧ್ಯದಲ್ಲಿ ರಣಮಧ್ಯದಲ್ಲಿ ನನಗೆ ಬಂದಿರುವುದು ಖುದ್ದಾವನಮ್ಮಯ್ಯ. ಕಂದ, ನಿನ್ನಂತ ಚಿಕ್ಕವನನ್ನು ಕಳಿಸಿದರೆ ಈ ಲೋಕದಲ್ಲಿ ನಮಗೆ ಅಪಕೀರ್ತಿ ಬರುವುದು. ಅಪಕೀರ್ತಿ ಹೆಂದಿಗೆ ಬರುವುದಿಲ್ಲ ಅಂತ ತಿಳಿದುಕೊಂಡು ನಿನ್ನ ಕೈಲಿ ಧರ್ಮವನ್ನು ಕೊಟ್ಟು ಹಾಗೆ ಪುತ್ರ ಹಾಗಾದ್ರೆ ಹೇಳುವನು ಕೇಳು. ಅದೇ ಚೆನ್ನಾಗಿ ಅಮ್ಮ. ಸುಮಂತ್ರಿ ಗರ್ಭೋತ್ತನಾದ ನಂತರ ಸರಿಯಲ್ಲವೂ ಇಂತಹ ಕಠಿಣ ಗುಣ. ಹರಿಯಾದಕ್ಕೆ ಸರಿಬಾರದಮ್ಮಯ್ಯ. ಪುತ್ರ ಜನರೇ ಸುಮ್ಮನೆ ಸಿಂಧು ಪುರೇಶನು ನೀನು ಹೋಗುವೆನೆನ್ನುವ ಕಾರ್ಯ ಮಾತ್ರ ವೆಚ್ಚಲಾರನು. ಪುತ್ರ ಸಿಂಧೂರು ಬೇಸಿದಂತೆ ಮೆಚ್ಚಿದಂತೆ ಕಾರ್ಯವನ್ನು ಮಾಡಿಕೊಂಡು ಬರಲು ಸಾರು ಸಾರಿಗೆ ಎಷ್ಟು ಹೇಳ್ಬೇಕು ಜನರು? ಪುತ್ರ ಅಮ್ಮಯ್ಯ ಅದಕ್ಕಾಗಿ ನಾನು ನೇಮವನ್ನು ಸರ್ವತ ಕೊಡಲಾರೆನು ಪುತ್ರ. ಕೋಮಲ ಮಾತ್ರ ಜನರೇ ಅಮ್ಮಯ್ಯ, ಮೇಲು ಪರ್ವತಕ್ಕೆ ಮತ್ತೆ ಮುಸುಗಿದರೆ ಸೂರ್ಯನ ಪ್ರತಾಪಕ್ಕೆ ನಿಲ್ಲಬಹುದೇನಮ್ಮಯ್ಯ? ಹೌದೇನು ಪುತ್ರ? ಹೌದು ಬಾದೆ. ಪಂಚಮಾಂಡವನ್ನು ಪಟ್ಟಣರಾದಿ ವಂಚನಿಲ್ಲದ ನೇಮವನ್ನು ಕೊಡು. ಇಂದಿನ ಸಂಗ್ರಾಮಕ್ಕೆ ಹೋಗಲು ಬಿಡಲು ನಿಮ್ಮ ಭಾಗದಾಡೆ. ಅಮ್ಮಯ್ಯ, ಚಂದ ಇಂದ್ರ ಸಂಜಾತನ ದಂತ ಮಾತ್ರ ಇಲ್ಲಿದ್ದವರೇ ಸುಧರ ಹಂಸ ಗಾತ್ರ ಮಾತ್ರ ಗತಿಸಿದ್ದವರೇ ಎತ್ತಿಗೆ ಭರಣಕ್ಕೆ ಮತ್ತು ಶಕ್ತಿವಂತನು ಹೇಳು. ಆ ಚತುರಾಕ್ಷರ ಬರುವುದಕ್ಕೆ ಬರಗಲ್ಲಿಗೆ ತತಿ ಜೀವನ ಬರದ ಬರವಂಜ ಪ್ರತಿ ಉಂಟೇನ ಜನರೇ ಬಿಡುವಿಲ್ಲ ಮರದ ಹಾರಾಜಿಗೆ. ಅಪ್ಪ ಸಾರಥಿ, ಅಮ್ಮ ಜನರೇ, ಅಣ್ಣನಿಗೆ ಎಷ್ಟು ನೀತಿ ಮಾತಿ ಹೇಳಿದರೂ ಕೇಳಲಿಲ್ಲ. ಹಾ ಇವಳ ಹೆತ್ತಾಯಿಯಾದ ಸುಭದ್ರ ದೇವಿಯನ್ನು ಕರೆ ಕಳಿಸಿ ಇವನಿಗೆ ನೀತಿಯನ್ನು ಹೇಳಿಸಿ ಸಾರಥಿ ಅತಿ ಜಾಗ್ರತೆ. ನಿಮ್ಮಿಷ್ಟ ಅಂತ ಜನರೇ, ಗಾನಾಳಿ ವೀರೇಶನವರು ನಮ್ಮ ಮಾಸ್ಟರ್ ಅಂತ ಸಿದ್ದಪ್ಪ ಸರ್ ಅವರಿಗೆ 101 ರೂಪಾಯಿಗಳನ್ನು ಕಾಣಿಕೆಯಾಗಿ ಕೊಟ್ಟಿರ್ತಾರೆ. ಅವರು ತೆಗೆದುಕೊಳ್ಳಬೇಕಂತ ವಿನಂತಿ. ಅವರಿಗೆ ಆ ಶ್ರೀ ಸಿದ್ಧಲಿಂಗೇಶ್ವರನು ಕರುಣ ಕಟಾಕ್ಷವನ್ನು ಇರಲೆಂದು ನಾನು ಆದೇಶಿಸುತ್ತೇನೆ. ಆ ಕುರ್ಚಿ ಬಿಡಪ್ಪ ಅಲ್ಲೇ, ಕುರ್ಚಿ ಬಿಡಪ್ಪ ಅಲ್ಲೇ. ಲೋಕವ ಭೀಷ್ಣವರು ಮ್ಯಾನೇಜರ್ ಕುರ್ಚಿ ಬಿಡಲ್ಲ ಬಿಡು. ನಾಟ್ಯ ಪ್ರಕಟನವರಿಗೆ 5,000 ರೂಪಾಯಿ ಬಹುಮಾನ ಕೊಟ್ಟಿರ್ತಾರೆ. ಅವರು ಮ್ಯಾನೇಜರ್ಗಳು